ಗಳೇ ಇಲ್ಲ ಸರ್. ಕೊನೆಯದಾಗಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಅನೇಕ ನಾಯಕರು ಹೇಳಿದಂಥ ಮಾತು ಅಂದರೆ ನೀವು ಮಾಡಿರುವಂಥ ಆರೋಪಗಳನ್ನೇ ಆಧಾರವಾಗಿ ಇಟ್ಕೊಂಡು ನಾವು ಪತ್ರಿಕಾ ಪ್ರಕಟಣೆಗಳನ್ನು ಈ 40% ಕಮಿಷನ್ ವಿಚಾರದಲ್ಲಿ ಅಥವಾ BJP ಸರ್ಕಾರದ ಭ್ರಷ್ಟಾಚಾರದ ವಿಚಾರದಲ್ಲಿ ನಾವು ಪತ್ರಿಕಾ ಅಡ್ವರ್ಟೈಸ್ಮೆಂಟನ್ನು ಪ್ರಕಟಣೆಯನ್ನು ಕೊಟ್ಟಿದ್ವಿ. ಈಗ 40% ಕೂಡ ಅದರ ಮೂಲ ನೀವೇ ಅನ್ನುವಂಥ ಮಾತನ್ನು ನಾಯಕರು ಹೇಳಿದ್ರು. ಇದು ಕಾಂಗ್ರೆಸ್ನ ನಾಯಕರ ಆರೋಪ ಮಾಡಿ ಸದನದ ಒಳಗಡೆ ಕೂಡ ನೀವೇ ಅಂದರೆ ಯಾರು? ಅಂದರೆ ನೀವು ಹಿಂದೆ ಮುಖ್ಯಮಂತ್ರಿ ವಿಚಾರದಲ್ಲಿ ನೀವು ಮಾಡಿದಂಥ ಆರೋಪ ಇರ್ಬೋದು ಅಥವಾ ಸರ್ಕಾರದ ವಿಚಾರವಾಗಿ ಮಾಡಿದಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಅದನ್ನೇ ಆಧಾರವಾಗಿ ಇಟ್ಕೊಂಡು 40% ಕಮಿಷನ್ ರೂಪುಗೊಂಡಿದೆ ಆ ಒಂದು ಐಡಿಯಾ ಅನ್ನುವಂಥ ಮಾತುಗಳನ್ನು ಕೂಡ ಕಾಂಗ್ರೆಸ್ನ ಅನೇಕ ಸಚಿವರು ಹೇಳಿದರು. ನೋಡಿ, ನಾನು ಎಲ್ಲೇ ನೇರವಾಗಿ 40% ಅಂತ ಹೇಳಿಲ್ಲ. ಒಂದು ಇನ್ನೊಂದು, ರಾಮದುರ್ಗದಲ್ಲಿ ನಾನು 2,500 ಕೋಟಿ ರೂಪಾಯಿ ಮಾತಾಡಿದ್ದು ಯಾವುದೇ BJP ಹೊತ್ತು ಮಾತಾಡಿಲ್ಲ, ಕಾಂಗ್ರೆಸ್ ಹೊತ್ತು ಮಾತಾಡಿಲ್ಲ. ಇಂಥ ದಲಾಲರದ ಅರ್ಥ ಮಾತಾಡಿದ್ದೀನಿ, ಏಜೆಂಟ್ರಿದ್ದಾರೆ. ನನಗೂ ಈಗ ಇದೇ ಒಂದು ವಾರದಲ್ಲಿ ಮತ್ತೊಂದು ದಿಲ್ಲಿದಿಂದ ಫೋನ್ ಬಂದಿತ್ತು, ಯಾವುದೋ ಮಹಾರಾಜ ಅಂತೇಳಿ, ನೀವು ರಾಜ್ಯಾಧ್ಯಕ್ಷ ಮಾಡ್ತೀವಿ, ನಮ್ಮ ನಡ್ಡಾ ಅವ್ರಿಗೆ ಭಾಳ ಕ್ಲೋಸ್ ಇದೆ ಅಂತ. ಇಂಥವ್ರು ನಂಬಬೇಡ್ರಿ ಅಂತೇಳಿ ಅಲ್ಲಿ ವೇದಿಕೆ ಮೇಲೆ ಕೆಲವೊಂದು MLA ಕ್ಯಾಂಡಿಡೇಟ್ಗಳಿದ್ದರು. ಈ ರೀತಿ ರಾಜ್ಯದಲ್ಲಿ ಕೆಲವೊಂದು ದಲಾಲರಿದ್ದಾರೆ. ಇವ್ರು ಯಾರ ಕೈಗೂ ನಾವು ಅಮಿತ್ ಶಾ ಅವ್ರ ಅಪಾಯಿಂಟ್ಮೆಂಟ್ ಕೊಡಿಸ್ತೀನಿ ಅಂತಾರೆ, ಸೋನಿಯಾ ಗಾಂಧಿ ಕೊಡಿಸ್ತೀನಿ ಅಂತಾರೆ. ಈ ರೀತಿ ನಾ ಹೇಳಿದ್ದು. ಆದ್ರೆ ಅದನ್ನೇ ಹೇಳ್ದಾನೆ ಡಿ ಕೆ ಶಿವಕುಮಾರ್ಗೆ ವಿಧಾನಸಭೆಯಲ್ಲಿ, ನಿನ್ನ ತಾಕತ್ತು ದಮ್ ಇದ್ದರೆ CBI ಕೊಡು, ನಂದು ಆ ರೆಕಾರ್ಡಿಂಗ್ ಇದೆ. ನನ್ನ ಮ್ಯಾಗೆ ಶಿಕ್ಷೆ ಆಗಲಿ, ನಾನು 2,500 ಕೋಟಿ ರೂಪಾಯಿ ಕೊಟ್ಟು ಮುಖ್ಯಮಂತ್ರಿ ಆಗಿರ್ತೀನಿ, ನೀವು ಆರೋಪ ಏನು ಮಾಡ್ತಾಯಿದ್ದೆ. ಅವತ್ತು ನನಗೆ ಡಿ ಕೆ ಶಿವಕುಮಾರ್ ಆಗಿದ್ದು ಇದೇ ಚರ್ಚೆ. ಮತ್ತು 40% ಅನ್ನೋದ್ರಾಗ ನಂದೇನೂ ಪಾತ್ರ ಇಲ್ಲ. ಕೊನೆಯದಾಗಿ ನಾ ಹೇಳಿದ್ದು ಯಡಿಯೂರಪ್ಪನವರ ಮಗ ಮಾಡ್ತಾ ಇದ್ದಾನೆ, ನಕಲಿ ಸಹಿ ಮಾಡಿ ಅಂತ ಅವಾಗೂ ಹೇಳೀನಿ, ಈಗೂ ಹೇಳ್ತೀನಿ. ಅದರಿಂದ ಯಾವುದೇ ಯಡಿಯೂರಪ್ಪ ವಿರುದ್ಧ ಮಾಡಿದ ಆರೋಪಗಳಿಂದ ನಾ ಯಾವುದೂ ಹಿಂದೆ ಸರಿದಿಲ್ಲ. ಇದು ಭಾಳ ಕ್ಲಿಯರ್. ಅವ್ರು ಏನೇನು ಮಾಡಿದ್ರು, ನಮ್ಮ ಕ್ಷೇತ್ರಕ್ಕೆ ಯಾವ ರೀತಿ ಏನೇನು ಮಾಡಿದ್ರು, ನಾ ಎಲ್ಲದಕ್ಕೂ ಗಟ್ಟಿಯಾಗಿದ್ದೇನೆ. ಒಂದು ವಿಷಯದಲ್ಲಿ ಇನ್ನೂವರೆಗೆ ನಾ ಹಂಗೆ ಹೇಳಿಲ್ಲ. ವಿಷಾದ ವ್ಯಕ್ತಪಡಿಸ್ತೀನಿ, ಕ್ಷಮೆ ಬಿಡ್ತೀನಿ ಎಂದು ನನ್ನ ರಾಜಕಾರಣ ಜೀವನ.